ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ನೋಡಿ, ಮೂಡ ಹಗರಣ, ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ, ಈ ರೀತಿಯಾಗಿ ಸಾಲು ಸಾಲು ಹಗರಣಗಳ ಆರೋಪ ಅಥವಾ ಹಗರಣಗಳ ಸುಳಿಯಲ್ಲಿ ಕೈ ಸರ್ಕಾರ ಸಿಕ್ಕಾಕೊಂಡಿದೆ. ಹಗರಣಗಳ ಸುಳಿಯಲ್ಲಿ ಸರ್ಕಾರ ಸಿಕ್ಕಾಕೊಂಡಿದ್ರೆ ಹೋರಾಟಕ್ಕೆ ವಿಪಕ್ಷಗಳು ಸಜ್ಜಾಗಿದ್ದಾವೆ. ಹಾಗಾದ್ರೆ ಅಷ್ಟು ಸುಲಭದ್ದಾಗಿರಲಿಲ್ವಾ ಈ ಬಾರಿ ಸಿಎಂಗೆ ಅಧಿವೇಶನ? ಆ ರೀತಿಯಾಗಿರೋದಿಲ್ವಾ? ಸೋಮವಾರದಿಂದ ವಿಧಾನಮಂಡಲ ಅಧಿವೇಶನ ಸ್ಟಾರ್ಟ್ ಆಗುತ್ತೆ. ಆಡಳಿತ ಪಕ್ಷದ ವಿರುದ್ಧ ಸಮರ ಸಾರೋದಕ್ಕೆ ಮೈತ್ರಿಕೂಟ ಸಜ್ಜಾಗಿದೆ ಎಲ್ಲ ರೀತಿಯಲ್ಲೂ ಕೂಡ. ಒಂದು ಕಡೆ ಸಾಲು ಸಾಲು ಹಗರಣಗಳ ಸುಳಿಯಲ್ಲಿ ಸಿಕ್ಕಾಕೊಂಡಿದೆ. ಬಿಜೆಪಿ ಜೆಡಿಎಸ್ಗೆ ಹೆಂಗಿರುತ್ತೆ ಸಿಎಂ ಡಿಸಿಎಂ ಅವರ ತಿರುಗೇಟು ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಅಧಿವೇಶನದಲ್ಲಿ ಏಟಿಗೆ ಎದುರೇಟು ಪಾಲಿಟಿಕ್ಸ್ ನಡೆಯುತ್ತೆ. ನಾಳೆಯಿಂದ ಮುಂಗಾರು ಅಧಿವೇಶನ ಸ್ಟಾರ್ಟ್ ಆಗುತ್ತೆ. ಮೊದಲ ದಿನವೇ ಸರ್ಕಾರದ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಸಾಲು ಸಾಲು ಹಗರಣ, ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ, 187 ಕೋಟಿಯ ಹಗರಣ, ಮತ್ತೊಂದು ಕಡೆ ಮೂಡ ಹಗರಣ, ಇದೆಲ್ಲವನ್ನೂ ಕೂಡ ಪ್ರಸ್ತಾಪವನ್ನ ಮಾಡಿ ಸರ್ಕಾರವನ್ನ ಮುಜುಗರಕ್ಕೆ ಸಿಲುಕಿಸಿಕೊಳ್ಳುವಂತಹ ಪ್ರಯತ್ನವನ್ನ ಬಿಜೆಪಿ ಮಾಡುತ್ತೆ. ನೋಡೋಣ ಏಟಿಗೆ ಎದುರೇಟಿಗೆ ಯಾವ ರೀತಿ ಇರುತ್ತೆ ಅಂತ. ನೋಡಿ, ವಾಲ್ಮೀಕಿ ಆಯ್ತು, ಇದೀಗ ವಕ್ಫ್ ಬೋರ್ಡ್ನಲ್ಲೂ ಕೂಡ ಅಕ್ರಮದ ವಾಸನೆ ಬಡಿತಾ ಇದೆ. ರಾಜ್ಯ ವಕ್ಫ್ ಬೋರ್ಡ್ನಲ್ಲೂ ಕೂಡ ಅಕ್ರಮವಾಗಿ ಹಣ ವರ್ಗಾವಣೆ ಆಯ್ತಾ? ಈ ಪ್ರಶ್ನೆ ಉದ್ಭವಿಸ್ತಾ ಇದೆ. ವಕ್ಫ್ ಬೋರ್ಡ್ ಮಾಜಿ ಸಿಇಒ ಜುಲ್ಫಿಕಾರುಲ್ ವಿರುದ್ಧ ಆರೋಪವನ್ನ ಮಾಡಲಾಗ್ತಾ ಇದೆ. ವಕ್ಫ್ ಬೋರ್ಡ್ ಖಾತೆಯಿಂದ ಅಕ್ರಮವಾಗಿ 8 ಕೋಟಿ ರೂಪಾಯಿನಷ್ಟು ವರ್ಗಾವಣೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅನುಮಾನ ಮೂಡ್ತಾ ಇದೆ. ಅದು ಕೂಡ ಅಟ್ ಎ ಟೈಮ್ ಅಲ್ಲ, ಹಂತ ಹಂತವಾಗಿ 8 ಕೋಟಿ ರೂಪಾಯಿಯನ್ನ ವರ್ಗಾವಣೆ ಮಾಡಿರೋ ಆರೋಪ ಕೇಳಿ ಬರ್ತಾ ಇದೆ. ಬೆಂಗಳೂರಿನಿಂದ ಚಿಂತಾಮಣಿ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆಯಂತೆ. ಇದೆಲ್ಲವೂ ಕೂಡ 8 ಕೋಟಿಯು ಚಿಂತಾಮಣಿಯ ವಕ್ಫ್ ಬೋರ್ಡ್ ಖಾತೆಗೆ ಹಣ ವರ್ಗಾವಣೆ ಆಗಿದೆ ಅಂತೇಳಿ ಆರೋಪವನ್ನ ಮಾಡಲಾಗ್ತಾ ಇದೆ. ಹೀಗಾಗಿ ಸಾಲು ಸಾಲು ಹಗರಣಗಳ ಆರೋಪವನ್ನ ಹೊತ್ತಿರುವಂತಹ ಸರ್ಕಾರದ ಮೇಲೆ ಇದೀಗ ಮತ್ತೊಂದು ಹಗರಣದ ಭೀತಿ ಶುರುವಾಗ್ತಾ ಇದೆ, ಅದೇ ವಕ್ಫ್ ಬೋರ್ಡ್. ಇನ್ನು ಸಿಎಂ ಪತ್ನಿ ಅವರ ಅಣ್ಣನ ಜಮೀನನ್ನ ಮೂಡ ವಶಕ್ಕೆ ಪಡೆದಿತ್ತು. ನೋಟಿಸ್ ಕೊಡದೆ ಜಮೀನನ್ನ ಮೂಡ ವಶಪಡಿಸಿಕೊಂಡಿದೆ. ಹೀಗಂತ ಹೇಳ್ತಾ ಇರೋದು ಸಚಿವ ಎನ್ ಚೆಲುವರಾಯಸ್ವಾಮಿ ಮಂಡ್ಯದಲ್ಲಿ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮೂಡ ಹಗರಣ ನಡೆದಿರೋದು. ಸೊ ಬಿಜೆಪಿ ಕೇಳಬೇಕು ಈ ಪ್ರಶ್ನೆನ, ಹೆಂಗಾಯ್ತು ಈ ಹಗರಣ ಅಂತ. ಬಿಜೆಪಿ ನಾಯಕರ ವಿರುದ್ಧವೇ ಇವರು ಪ್ರತಿಭಟನೆ ಮಾಡಲಿ, ಮಾಜಿ ಸಿಎಂ ಬೊಮ್ಮಾಯಿ ವಿರುದ್ಧವೇ ಪ್ರತಿಭಟನೆ ಮಾಡಲಿ. ಅವರ ಅವಧಿಯಲ್ಲ ಆಗಿರುವಂತಹ ಹಗರಣ ಇದು. ಸುಮ್ಮನೆ ತಪ್ಪು ಮುಚ್ಚಾಕೋದಕ್ಕೆ ಸಿದ್ದರಾಮಯ್ಯನವರ ಹೆಸರನ್ನ ತರ್ತಾ ಇದ್ದಾರೆ ಇವರು ಅಂತೇಳಿ ಮಂಡ್ಯದಲ್ಲಿ ಸಚಿವ ಎನ್ ಚೆಲುವರಾಯಸ್ವಾಮಿ ಇದ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಕಾನೂನಿನ ಪ್ರಕಾರ 1991 ಮೂಡ ಮತ್ತು UDA ಆ್ಯಕ್ಟ್ ಪ್ರಕಾರ ನಮಗೆ ಪರ್ಯಾಯವಾಗಿ ಜಮೀನು ಕೊಡಿ ಅಂತ ಕೊಟ್ಟಿದ್ದಾರೆ ಅರ್ಜಿ. ಅವರು ರೆಗ್ಯುಲೇಷನ್ ಏನಾಗಿದೆ, ರೆಗ್ಯುಲೇಷನ್ ತಪ್ಪಾಗಿದ್ದರೆ ಅಥವಾ ಇವರಿಗೆ ಎಕ್ಸ್ಟ್ರಾ ಜಮೀನು ಕೊಟ್ಟಿದ್ರೆ ಅಥವಾ ಇದೇ ಥರ ಬೇರೆಯವ್ರಿಗೆ ಜಮೀನು ಕೊಟ್ಟಿದ್ರೆ ಯಾರು ತಪ್ಪು? ಮೂಡಾದವ್ರು ತಪ್ಪು. ಯಾರು ಆಡಳಿತ? BJP-ಯವ್ರ ಆಡಳಿತ. ಯಾರಲ್ಲ ಅಧ್ಯಕ್ಷರು? BJP-ಯವ್ರ ಅಧ್ಯಕ್ಷರು. ವಿಜಯೇಂದ್ರ, ಅಶೋಕ್ ಇವರೆಲ್ಲ ಸ್ಟ್ರೈಕ್ ಮಾಡಬೇಕಾಗಿತ್ತು. ಒಂದು ಬಸವರಾಜ ಬೊಮ್ಮಾಯಿ, ಒಂದು ರಾಜೀವ ಅಂತ ಹೇಳಿ, ರಾಜೀವನ ಯಾರು ರಾಜೀವ ಅವತ್ತಿದ್ದಂಥ ಆಡಳಿತ ಮಂಡಳಿ ಇದಕ್ಕೆಲ್ಲ ಕಾರಣ. ಅದು ಬಿಟ್ಟು ಯಾರು ಬರ್ತಿದ್ದಿದ್ರಿ ಏನು ಮಾಡೋಕ್ಕಾಗುತ್ತೆ? ಇವಳ ತಮಾಷೆ ಎಲ್ಲ ತಪ್ಪು ಮಾಡಿದ್ರೆ ನಾನು ಒಂದೇ, ರವಿನೂ ಒಂದೇ, ಎಲ್ಲರೂ ಒಂದೇ. ಕಾನೂನಿಗೆ ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.